ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನ ಕರ್ಮಭೂಮಿ ಎನಿಸಿದ್ದ ದ್ವಾರಕೆ ಅದೇಕೆ ಸಮುದ್ರದಲ್ಲಿ ಮುಳುಗಿತು? ತಾನು ಬೆಳೆದ ಯಾದವ ಕುಲದ ರಕ್ಷಣೆಗಾಗಿ ಏಕೆ ಕೃಷ್ಣ ದ್ವಾರಕೆಯನ್ನು ನಿರ್ಮಿಸಿದ? ಪುರಾಣದಲ್ಲಿ ಉಲ್ಲೇಖವಾಗಿರುವ ಈ ದ್ವಾರಕೆ ನಿಜವಾಗಿಯೂ ಇದೆಯಾ ಎಂಬ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಈ ಕುತೂಹಲಕಾರಿ ಕಥೆ ಪ್ರಾರಂಭಿಸುವ ಮುನ್ನ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪ್ರಯತ್ನ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕದ ಕಥೆಗೆ ಹೆಜ್ಜೆ ಇಡುತ್ತಿದ್ದೇವೆ. ಶ್ರೀಕೃಷ್ಣ ತನ್ನ ಸಹೋದರ ಬಲರಾಮನೊಂದಿಗೆ ಸೇರಿ ಕಂಸನನ್ನು ವಧೆ ಮಾಡಿದ ನಂತರ ಕಂಸನ ಮಡದಿಯರಾದ ಅಸ್ಥಿ ಮತ್ತು ಪ್ರಸ್ಥಿಯರು ತಂದೆ ಜರಾಸಂಧನಲ್ಲಿ ಶ್ರೀಕೃಷ್ಣನನ್ನು ಸಾಯಿಸುವಂತೆ ಪ್ರಾರ್ಥಿಸುತ್ತಾರೆ. ಹಾಗಾಗಿ ಜರಾಸಂಧ ಮೇಲಿಂದ ಮೇಲೆ ಶ್ರೀಕೃಷ್ಣನಿದ್ದ ಮಥುರಾದ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಈ ದಾಳಿಯಿಂದಾಗಿ ಶ್ರೀಕೃಷ್ಣನ ಪ್ರೀತಿ ಪಾತ್ರರಾದ ಅನೇಕ ಯಾದವರು ಸಾವನ್ನು ಕೂಡ ಅಪ್ಪುತ್ತಾರೆ. ಇದರಿಂದ ಮನನೊಂದ ಕೃಷ್ಣ ಗುಜರಾತ್ ಸಮುದ್ರ ತೀರದಲ್ಲಿ ಸಮುದ್ರ ರಾಜನನ್ನು ಬೇಡಿಕೊಂಡು ಒಂದು ನಗರವನ್ನು ಕಟ್ಟುವಷ್ಟು ಭೂಮಿಯನ್ನು ಪಡೆಯುತ್ತಾನೆ ಮತ್ತು ದೇವಶಿಲ್ಪಿ ವಿಶ್ವಕರ್ಮರಿಂದ ಒಂದು ನವನಗರವನ್ನು ಕಟ್ಟುತ್ತಾನೆ. ಆ ನವನಗರವೇ ದ್ವಾರಕೆ. ಶ್ರೀಕೃಷ್ಣ ದ್ವಾರಕೆಗೆ ತನ್ನ ಪ್ರೀತಿ ಪಾತ್ರ ಯಾದವರನ್ನೆಲ್ಲ ಕರೆದುಕೊಂಡು ಹೋಗುತ್ತಾನೆ. ಮುಂದೆಯೂ ಜರಾಸಂಧನ ದಾಳಿ ಮಾಡಿದಾಗ ಭೀಮನಿಂದ ಜರಾಸಂಧನನ್ನ ಶ್ರೀಕೃಷ್ಣ ಸಾಯಿಸುತ್ತಾನೆ. ಹೀಗೆ ಶ್ರೀಕೃಷ್ಣ ತನ್ನವರಿಗಾಗಿ, ತನ್ನ ಪ್ರೀತಿ ಪಾತ್ರದವರಿಗಾಗಿ, ತನಗಾಗಿ ಅದ್ಭುತವಾದ ಒಂದು ಬಾಲ್ಯವನ್ನು ಕಟ್ಟಿಕೊಟ್ಟವರಿಗಾಗಿ ದ್ವಾರಕೆ ಎಂಬ ಅದ್ಭುತ ನಗರಿಯನ್ನು ಕಟ್ಟಿಕೊಡುತ್ತಾನೆ. ಹಾಗಾದರೆ ಈ ದ್ವಾರಕೆ ಸಮುದ್ರದಲ್ಲಿ ಮುಳುಗಿದ್ದು ಏಕೆ ಎಂದು ನೋಡುತ್ತಾ ಹೋದರೆ ಎರಡು ಕಥೆಗಳು ಇದಕ್ಕೆ ಪೂರಕವಾದ ಮಾಹಿತಿಯನ್ನು ನೀಡುತ್ತವೆ. ಮೊದಲ ಕತೆ, ತನ್ನ 100 ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ಕೃಷ್ಣನನ್ನು ತನ್ನ ಕಣ್ಣೆದುರಿಗೆ ಇಡೀ ಯಾದವ ಕುಲ ನಾಶವಾಗಲಿ ಎಂದು ಶಾಪ ನೀಡಿದ್ದು ತಿಳಿದು ಬರುತ್ತದೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಕೂಡ ಪರಮ ಪತಿವ್ರತೆಯಾದ ಗಾಂಧಾರಿಯ ಈ ಶಾಪವನ್ನು ಅತ್ಯಂತ ಆದರದಿಂದ ಸ್ವೀಕರಿಸುವುದು ಕೂಡ ತಿಳಿದು ಬರುತ್ತದೆ. ಇನ್ನೊಂದು ಕತೆ, ನಾರದ, ವಿಶ್ವಾಮಿತ್ರ, ವಸಿಷ್ಠ, ದೂರ್ವಾಸರು ಒಮ್ಮೆ ಕೃಷ್ಣ ಬಲರಾಮರನ್ನು ಭೇಟಿ ಮಾಡಲು ಬಂದಾಗ ಕೃಷ್ಣನ ಮಗ ಸಾಂಬ ಮತ್ತು ಯಾದವರು ಮುನಿಗಳನ್ನು ಗರ್ಭಿಣಿ ವೇಷದಲ್ಲಿ ಅಪಹಾಸ್ಯ ಮಾಡಿದಾಗ ಆ ಮುನಿಗಳು ಯಾದವರು ತಮ್ಮಲ್ಲೇ ಹೊಡೆದಾಡಿಕೊಂಡು ನಾಶವಾಗಲಿ ಎಂದು ಶಾಪವಿತ್ತಿದ್ದನ್ನು ಕೂಡ ತಿಳಿದು ಬರುತ್ತದೆ. ಈ ಶಾಪದಿಂದಾಗಿ ಭೂಮಿಯ ಮೇಲಿನ ಸ್ವರ್ಗ ಎನಿಸಿದ ರಾಜ್ಯಾಡಳಿತದಲ್ಲಿ 6 ವಿಭಾಗವನ್ನು ಹೊಂದಿದ್ದ ಸುಸಜ್ಜಿತವಾದ ರಾಜಮಾರ್ಗಗಳು, ಸಂತೆ ಮೈದಾನಗಳು, ರಾಜಭವನಗಳು, ಕೋಟೆ ಕೊತ್ತಲಗಳು, ರಹದಾರಿಗಳು, ಅಗ್ರಹಾರಗಳು, ಗುರುಕುಲಗಳನ್ನು ಹೊಂದಿದ್ದ ದ್ವಾರಕೆ ಸಮುದ್ರದಲ್ಲಿ ಮುಳುಗುತ್ತದೆ. ಈ ದ್ವಾರಕೆ ನಗರ ಸಮುದ್ರದಲ್ಲಿ ಮುಳುಗುವ ಕುರುವ ಅರಿತ ಕೃಷ್ಣ ಬಲರಾಮನೊಂದಿಗೆ ದಟ್ಟ ಅರಣ್ಯವನ್ನು ಸೇರುತ್ತಾರೆ ಮತ್ತು ದ್ವಾರಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅರ್ಜುನನಿಗೆ ಕೊಡುತ್ತಾರೆ. ಆದರೆ ಅಧಿಕಾರದ ಗರ್ವದಿಂದಾಗಿ, ರಾಜ್ಯಾಡಳಿತದ ಅತಿಯಾದ ದುರಾಸೆಯಿಂದಾಗಿ ಮತ್ತು ವಿಶೇಷವಾಗಿ ಗಾಂಧಾರಿಯ ಶಾಪದಿಂದಾಗಿ ಯಾದವರು ತಮ್ಮಲ್ಲೇ ಹೊಡೆದಾಡಿಕೊಂಡು ಸಾಯುತ್ತಾರೆ. ಈ ಸಂಘರ್ಷದ ನಂತರ ಅರ್ಜುನ ಅಳಿದುಳಿದ ಮಹಿಳೆಯರನ್ನು, ವೃದ್ಧರನ್ನು, ಮಕ್ಕಳನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಮುಂದೆ ಅರ್ಜುನನ ಕಣ್ಣೆದುರಿಗೆ ದ್ವಾರಕೆಯು ಗಾಂಧಾರಿ ಮತ್ತು ಮುನಿವರಿಯರ ಶಾಪದಂತೆಯೇ ಸಮುದ್ರದಲ್ಲಿ ಅಕ್ಷರಶಃ ಮುಳುಗಿ ಹೋಗುತ್ತದೆ. ಈ ಸ್ವರ್ಣ ಖಚಿತವಾದ ನಗರ ದ್ವಾರಕೆಯ ಬಗೆಗೆ ವ್ಯಾಸಭಾರತ ಮತ್ತು ಶ್ರೀಮದ್ ಭಾಗವತದಲ್ಲಿ ಅನೇಕ ಉಲ್ಲೇಖಗಳಿವೆ. ಸ್ನೇಹಿತರೆ, ಈ ದ್ವಾರಕೆ ನಿಜವಾಗಿಯೂ ಇತ್ತ ಅಥವಾ ಕಲ್ಪನೆಯ ಎಂಬ ಜಿಜ್ಞಾಸೆ ಅನೇಕ ವರ್ಷಗಳವರೆಗೆ ಇತ್ತು. ಆದರೆ 1963ರಲ್ಲಿ ದ ಹಿಂದೂ ಪತ್ರಿಕೆ ಒಂದು ವರದಿಯನ್ನು ಮಾಡುತ್ತೆ. ಈ ವರದಿಯನ್ನು ಆಧರಿಸಿ ಡೆಕ್ಕನ್ ಕಾಲೇಜ್ ಪುಣೆ ಇದರ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಯು ಗುಜರಾತ್ ಸರ್ಕಾರದ ಸಹಕಾರವನ್ನು ಪಡೆದು ಸಮುದ್ರದಲ್ಲಿ ಹುಡುಕಾಟವನ್ನು ನಡೆಸುತ್ತೆ. ಆಗ ಅವರಿಗೆ ಒಂದು ಮಹದಾಶ್ಚರ್ಯವೇ ಕಾದಿರುತ್ತೆ. ಏಕೆಂದರೆ ಈ ಒಂದು ಅನ್ವೇಷಣೆಯಲ್ಲಿ ಗುಜರಾತ್ ಸಮುದ್ರ ತೀರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ 3000 ವರ್ಷಗಳಷ್ಟು ಹಳೆಯದಾದ ಪಾತ್ರೆಗಳು, ಅವಶೇಷಗಳು ಕೂಡ ದೊರೆಯುತ್ತವೆ. ನಂತರ ಈ ಅವಶೇಷಗಳನ್ನು ಇಂಡಿಯನ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತದ ಅನೇಕ ವಿಶ್ವವಿದ್ಯಾಲಯಗಳು, ಆಕ್ಸ್ಫೋರ್ಡ್, ಕೇಂಬ್ರಿಡ್ಜ್ನಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಆಗ ಈ ಸಮುದ್ರದಲ್ಲಿ ದೊರೆತ ಕುರುಹುಗಳು ಹರಪ್ಪ ನಾಗರಿಕತೆಗಿಂತಲೂ ಹಳೆಯವು ಎಂದು ಸಾರಲಾಗುತ್ತೆ. ಇನ್ನು
2001ರಿಂದ 2004ರವರೆಗೆ ಸಮುದ್ರದ ಆಳದಲ್ಲಿ SR ರಾವ್ ಅವರ ತಂಡ ಸಂಶೋಧನೆಯನ್ನು ಮಾಡುತ್ತೆ ಮತ್ತು ಈ ನಗರ ಕ್ರಿಸ್ತಪೂರ್ವ 350ರ ಸುಮಾರಿಗೆ ನಿರ್ಮಿಸಲಾದ ಒಂದು ಸುಸಜ್ಜಿತವಾದ ನಗರ ಎಂದು ಸ್ಪಷ್ಟಪಡಿಸುತ್ತೆ. ಹೀಗೆ ವ್ಯಾಸಭಾರತ ಮತ್ತು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖವಾಗಿದ್ದ ಸಾವಿರಾರು ವರ್ಷಗಳವರೆಗೆ ನಮ್ಮ ಪುರಾಣ ಮತ್ತು ಕಥೆಯ ಭಾಗ ಮಾತ್ರವಾಗಿದ್ದ ದ್ವಾರಕೆ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂಬುದು ಆಗಾಗ್ಗೆ ದೊರೆಯುತ್ತಿರುವ ಕುರುಹುಗಳಿಂದ ಸ್ಪಷ್ಟವಾಗುತ್ತದೆ. ಹಾಗೆಯೇ ನಮ್ಮ ಸನಾತನ ಪುರಾಣ ಶಾಸ್ತ್ರಗಳು ಸತ್ಯ ಎಂಬುದು ಕೂಡ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಸ್ನೇಹಿತರೆ, ಇದಿಷ್ಟು ದ್ವಾರಕೆ ಎಂಬ ಅದ್ಭುತ ನಗರ ಮುಳುಗಿದ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನುತ್ತಾ ಇವತ್ತಿನ ಕೌತುಕದ ಕಥೆಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.